ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನ ಪ್ರಮುಖ ಘಟನೆಗಳು ಹಾಗೆ ಪೌರನೀತಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ, ಭೂಗೋಳ ವಿಜ್ಞಾನದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಎನ್ನುವಂಥ ಈ 3 ಘಟಕಗಳನ್ನು ಒಳಗೊಂಡಂತೆ DSCRT ವೆಬ್ಸೈಟ್ನಲ್ಲಿ ಬಿಡುಗಡೆಗೊಂಡಿರುವ ಪ್ರಶ್ನೋತ್ತರಗಳನ್ನ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇತಿಹಾಸ ಅಧ್ಯಾಯ 1, ಜಗತ್ತಿನ ಪ್ರಮುಖ ಘಟನೆಗಳು. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಪ್ರಶ್ನೆ 1, ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ: ಎ ಖಲೀಫರು, ಬಿ ಪೋಪರು, ಸಿ ಮೊಹಮ್ಮದರು, ಡಿ ಪಾದ್ರಿಗಳು. ಪ್ರಶ್ನೆ 2, ಮಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ: ಎ ಗುರು ಗ್ರಂಥ ಸಾಹೇಬ್, ಬಿ ಕುರಾನ್, ಸಿ ಬೈಬಲ್, ಡಿ ಭಗವದ್ಗೀತಾ. ಪ್ರಶ್ನೆ 3, ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲೈ ಖಾನನ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದವರು: ಎ ಬಾಬರ್, ಬಿ ತೈಮೂರ್, ಸಿ ಚಂಗೀಸ್ ಖಾನ್, ಡಿ ಮಾವೋ ಸೆತುಂಗ್. ಪ್ರಶ್ನೆ 4, ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದವರು: ಎ ಅರಬರು, ಬಿ ಪರ್ಷಿಯನ್ನರು, ಸಿ ಗ್ರೀಕರು, ಡಿ ಟರ್ಕರು. ಪ್ರಶ್ನೆ 5, ಚಂಗೀಸ್ ಖಾನ್ನ ಮೊಮ್ಮಗನ ಹೆಸರು ಇದಾಗಿದೆ: ಎ ಕುಬ್ಲೈ ಖಾನ್, ಬಿ ತೈಮೂರ್, ಸಿ ಬಾಬರ್, ಡಿ ಮಾವೋ ಸೆತುಂಗ್. ಪ್ರಶ್ನೆ 6, ಈ ನಗರವು ಪ್ಯಾಲೆಸ್ಟೈನಿನ ರಾಜಧಾನಿಯಾಗಿದೆ: ಎ ಕಾಬೂಲ್, ಬಿ ಜೆರುಸಲಂ, ಸಿ ಬಾಗ್ದಾದ್, ಡಿ ವ್ಯಾಟಿಕನ್ ಸಿಟಿ. ಪ್ರಶ್ನೆ 7, ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವರು: ಎ ಯೇಸುಕ್ರಿಸ್ತ, ಬಿ ವರ್ಧಮಾನ ಮಹಾವೀರ, ಸಿ ಮಹಮ್ಮದ್ ಪೈಗಂಬರ್, ಡಿ ಗುರುನಾನಕ್. ಪ್ರಶ್ನೆ 8, ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು: ಎ ಯೇಸುಕ್ರಿಸ್ತ, ಬಿ ಮಹಮ್ಮದ್ ಪೈಗಂಬರ್, ಸಿ ದಲೈ ಲಾಮಾ, ಡಿ ಖಲೀಫರು. ಪ್ರಶ್ನೆ 9, ಯೇಸುಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ: ಎ ಭಗವದ್ಗೀತಾ, ಬಿ ಕುರಾನ್, ಸಿ ಬೈಬಲ್, ಡಿ ಗ್ರಂಥ ಸಾಹೇಬ್. ಪ್ರಶ್ನೆ 10, ಯೇಸುಕ್ರಿಸ್ತನ ತಾಯಿಯ ಹೆಸರು ಇದಾಗಿದೆ: ಎ ಮರ್ಲಿನ್, ಬಿ ಮೋಸಸ್, ಸಿ ಅಮೀನಾ, ಡಿ ಮೇರಿ. ಸೆಕೆಂಡ್ ಮೇನ್, ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 11ನೇ ಪ್ರಶ್ನೆ, ಬೆತ್ಲೆಹೇಮ್ನಲ್ಲಿ ಜನಿಸಿದ ಕ್ರೈಸ್ತ ಧರ್ಮದ ಸ್ಥಾಪಕರು ಡ್ಯಾಶ್. ಪ್ರಶ್ನೆ 12, ಇಟಲಿಯ ರೋಮ್ ನಗರದಲ್ಲಿ ಇರುವ ಪ್ರಸಿದ್ಧ ಚರ್ಚ್ ಡ್ಯಾಶ್. ಪ್ರಶ್ನೆ 13, ಪೈಗಂಬರೆಂದರೆ ದೇವರ ಡ್ಯಾಶ್ವನ್ನು ಸಾರುವವರು. ಪ್ರಶ್ನೆ 14, ಮಹಮ್ಮದ್ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 15, ಇಟಲಿಯ ಡ್ಯಾಶ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ಪ್ರಶ್ನೆ 16, ಪ್ರವಾದಿಯವರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಡ್ಯಾಶ್ ಶಕೆ ಆರಂಭವಾಯಿತು. ಪ್ರಶ್ನೆ 17, ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನು ಡ್ಯಾಶ್ ಏರಿಸಿದರು. ಪ್ರಶ್ನೆ 17, ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನು ಡ್ಯಾಶ್ ಏರಿಸಿದರು. 18, ಮಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಶ್. ನೆಕ್ಸ್ಟ್ ನೋಡಿ, ಥರ್ಡ್ ಮೇನ್, ಈ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಪ್ರಶ್ನೆ 19, ಕುರಾನ್ ಇಸ್ಲಾಂ ಧರ್ಮ, ಬೈಬಲ್ ಡ್ಯಾಶ್ ಯಾವ ಧರ್ಮ ಅಂತ ಬರಿಬೇಕು. ನೆಕ್ಸ್ಟ್ 20, ಜೀಸಸ್ ಯೇಸು ಕ್ರೈಸ್ತ ಡ್ಯಾಶ್. 21, ಮೊಹಮ್ಮದ್ ಪೈಗಂಬರ್ ಅಮೀನಾ, ಯೇಸು ಕ್ರಿಸ್ತ. ಪ್ರಶ್ನೆ 22, ಮುಸ್ಲಿಂ ದೇವರಿಗೆ ಶರಣಾದವರು, ಇಸ್ಲಾಂ. ಸೊ ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಇಸ್ಲಾಂ ಡ್ಯಾಶ್. ಮೊಹಮ್ಮದ್ ಪೈಗಂಬರ ಅವರ ಹೆಂಡತಿ ಅಮೀನಾ, ಹಾಗಾದರೆ ಯೇಸು ಕ್ರಿಸ್ತ ಡ್ಯಾಶ್. ಜೀಸಸ್ ಅಂದರೆ ಯೇಸು, ಕ್ರೈಸ್ತ ಅನ್ನೋದೇನು ಅದು ಆನ್ಸರ್ ಬರಿಬೇಕಿಲ್ಲಿ. ನೆಕ್ಸ್ಟು ಪ್ರಶ್ನೆ 23, ಆಯುರ್ವೇದ ಭಾರತೀಯರು, ಯುನಾನಿ ಡ್ಯಾಶ್.
ನೆಕ್ಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 24. ಯೇಸುವಿನ ಕಾಲ ನಂತರ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿದ ಜಗತ್ತಿನ ಮೊಟ್ಟಮೊದಲ ಸಾಮ್ರಾಜ್ಯ ಯಾವುದು? ಪ್ರಶ್ನೆ 25. ಯೇಸುವಿನ ಬೋಧನೆಗಳನ್ನು ಅವನ ಎಷ್ಟು ಜನ ಪರಮ ಶಿಷ್ಯರು ಪ್ರಚಾರ ಮಾಡಿದರು? ಪ್ರಶ್ನೆ 26. ಮೊಹಮ್ಮದ್ ಪೈಗಂಬರರ ಹೆಂಡತಿಯ ಹೆಸರೇನು? ಪ್ರಶ್ನೆ 27. ರುಬಾಯತ್ ಮತ್ತು ಶಾನಾಮ ಕೃತಿಗಳು ಯಾವ ಭಾಷೆಯ ಶ್ರೇಷ್ಠ ಕೃತಿಗಳಾಗಿವೆ? ಪ್ರಶ್ನೆ 28. ಮೊಹಮ್ಮದ್ ಪೈಗಂಬರರ ತಂದೆ ಹೆಸರೇನು? ಪ್ರಶ್ನೆ 29. ಟರ್ಕರ ಮೂಲಸ್ಥಾನ ಯಾವುದು? ಪ್ರಶ್ನೆ 30. ಮೊಹಮ್ಮದ್ ಪೈಗಂಬರರಿಗೆ ಯಾವ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವಾಗ ಪ್ರವಾದಿತ್ವ ದೊರೆಯಿತು? ಪ್ರಶ್ನೆ 31. ಮಂಗೋಲರ ಮೂಲಸ್ಥಾನ ಯಾವುದು? 32. ಪ್ರಶ್ನೆ ಮಂಗೋಲರ ಮುಖ್ಯ ವೃತ್ತಿ ಏನಾಗಿತ್ತು? 33ನೇ ಪ್ರಶ್ನೆ ಇತಿಹಾಸ ಎಂದರೇನು? 34ನೇ ಪ್ರಶ್ನೆ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಯಾವುದು? ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. 35. ಯೇಸುವಿನ ಬೋಧನೆಗಳನ್ನು ತಿಳಿಸಿ. 36ನೇ ಪ್ರಶ್ನೆ ಇಸ್ಲಾಮಿನ ಬೋಧನೆಗಳು ಯಾವುವು? 37ನೇ ಪ್ರಶ್ನೆ ಧರ್ಮಯುದ್ಧಗಳಿಗೆ ಕಾರಣವೇನು? 38ನೇ ಪ್ರಶ್ನೆ ಧರ್ಮಯುದ್ಧ ಕ್ರೊಸೇಡ್ಸ್ಗಳ ಪರಿಣಾಮಗಳೇನು? 39ನೇ ಪ್ರಶ್ನೆ ಧರ್ಮಯುದ್ಧ ಕ್ರೊಸೇಡ್ಗಳು ಎಂದು ಯಾವ ಯುದ್ಧಗಳಿಗೆ ಕರೆಯಲಾಗುತ್ತದೆ? ನೆಕ್ಸ್ಟ್ ಮೇನ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಟಿಪ್ಪಣಿ ಬರೆಯಿರಿ. 40ನೇ ಪ್ರಶ್ನೆ ಚೆಂಗಿಸ್ ಖಾನ್. 41ನೇದು ಆಟೋಮನ್ ಟರ್ಕರು. 42 ತೈಮೂರ್. 43 ಕುಬ್ಲೈ ಖಾನ್. ನಂತರ ನೆಕ್ಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 44. ಯೇಸುವಿನ ಜೀವನ ಕುರಿತು ತಿಳಿಸಿ. 45ನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಜೀವನ ಕುರಿತು ತಿಳಿಸಿ. 46ನೇ ಪ್ರಶ್ನೆ ಇಸ್ಲಾಮಿನ 5 ಆಧಾರ ಸ್ತಂಭಗಳು ಯಾವುವು? ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳು ಯಾವುವು? ನೆಕ್ಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿರಿ. 47ನೇ ಪ್ರಶ್ನೆ ಆಧುನಿಕ ಜಗತ್ತಿಗೆ ಅರಬ್ಬರು ನೀಡಿದ ಕೊಡುಗೆಗಳು ಯಾವುವು? ಸೊ ಇವಿಷ್ಟು ಕೂಡ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು ಎನ್ನುವಂಥ ಇತಿಹಾಸದ ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ DSCRT ಇಲಾಖಾ ವೆಬ್ಸೈಟ್ನಲ್ಲಿ ಬಿಡುಗಡೆಗೊಂಡಿರುವಂಥ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳನ್ನ ನೋಡ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಈಗ ಪೌರನೀತಿಯಲ್ಲಿ ಮೊದಲನೇ ಘಟಕವಾದಂಥ ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಎನ್ನುವಂಥ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ DSRT ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವ LBA ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಫಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 1 ಸರ್ಕಾರದ ಮೊದಲನೇ ಅಂಗ, ಎ ಕಾರ್ಯಾಂಗ, ಬಿ ಶಾಸಕಾಂಗ, ಸಿ ಮಾಧ್ಯಮ, ಡಿ ನ್ಯಾಯಾಂಗ. ನೆಕ್ಸ್ಟು ಪ್ರಶ್ನೆ 2 ಭಾರತದ ಶಾಸಕಾಂಗದ ಹೆಸರು ಎ ನ್ಯಾಷನಲ್ ಅಸೆಂಬ್ಲಿ, ಬಿ ನೆಸೆಟ್, ಸಿ ಸಂಸತ್ತು, ಡಿ ಮಜ್ಲಿಸ್. ಪ್ರಶ್ನೆ 3 ಭಾರತದ ಶಾಸಕಾಂಗ ಅಂದರೆ ಸಂಸತ್ತುದ ಕೆಳಮನೆ ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ. ನೆಕ್ಸ್ಟು 4ನೇ ಪ್ರಶ್ನೆ ಭಾರತ ಶಾಸಕಾಂಗದ ಮೇಲ್ಮನೆ ಎ ವಿಧಾನ ಪರಿಷತ್ತು, ಬಿ ರಾಜ್ಯಸಭೆ, ಸಿ ಲೋಕಸಭೆ, ಡಿ ವಿಧಾನ ಪರಿಷತ್ತು. ಪ್ರಶ್ನೆ 5 ಅಂತಿಮ ಮನವಿ ನ್ಯಾಯಾಲಯ ಎ ಉಚ್ಚ ನ್ಯಾಯಾಲಯ, ಬಿ ಸೆಷನ್ಸ್ ನ್ಯಾಯಾಲಯ, ಸಿ ಸರ್ವೋಚ್ಚ ನ್ಯಾಯಾಲಯ, ಡಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಪ್ರಶ್ನೆ 6 ದ್ವಿಸದನ ಶಾಸಕಾಂಗವು ಐತಿಹಾಸಿಕ ಆಕಸ್ಮಿಕತೆಯಿಂದ ಜನ್ಮ ತಾಳಿದ್ದು ಎ ಇಂಗ್ಲೆಂಡಿನಲ್ಲಿ, ಬಿ ಭಾರತದಲ್ಲಿ, ಸಿ ಅಮೆರಿಕದಲ್ಲಿ, ಡಿ ಸ್ವೀಡನ್ನಲ್ಲಿ. ನೆಕ್ಸ್ಟ್ ಮೇನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪ್ರಶ್ನೆ 7 ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಡ್ಯಾಶ್ ಎಂದು ಕರೆಯಲಾಗಿದೆ. ಪ್ರಶ್ನೆ 8 ಶಾಸಕಾಂಗವನ್ನು ಆಂಗ್ಲ ಭಾಷೆಯಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ಪ್ರಶ್ನೆ 9 ಶಾಸಕಾಂಗವು ರಾಷ್ಟ್ರದ ಡ್ಯಾಶ್ ಸಂಕೇತವಾಗಿದೆ. ಪ್ರಶ್ನೆ 10 ಶಾಸನಗಳನ್ನು ರಚಿಸುವ ಅಂಗ ಡ್ಯಾಶ್. ಪ್ರಶ್ನೆ 11 ಶಾಸಕಾಂಗದ ಸದಸ್ಯರು ಡ್ಯಾಶ್ ಸಮಸ್ಯೆಗಳ ಬಗ್ಗೆ ಸದನದ ಗಮನವನ್ನು ಸೆಳೆಯುತ್ತಾರೆ.
ಪ್ರಶ್ನೆ 12, ಭಾರತದ ಶಾಸಕಾಂಗವು ಡ್ಯಾಶ್ ಸದನ ಶಾಸಕಾಂಗವಾಗಿದೆ. ಪ್ರಶ್ನೆ 13, ಒಂದೇ ಸದನವಿರುವ ಶಾಸಕಾಂಗ ಡ್ಯಾಶ್ ಶಾಸಕಾಂಗ. 4, 2 ಸದನವಿರುವ ಶಾಸಕಾಂಗ ಡ್ಯಾಶ್ ಶಾಸಕಾಂಗ. ಪ್ರಶ್ನೆ 15, ಎಕ್ಸಿಕ್ಯೂ ಎಂಬ ಪದದ ಅರ್ಥ ಡ್ಯಾಶ್. ಪ್ರಶ್ನೆ 16, ಕಾರ್ಯಾಂಗಕ್ಕೆ ಆಂಗ್ಲ ಭಾಷೆಯಲ್ಲಿ ಪರ್ಯಾಯ ಪದ ಡ್ಯಾಶ್. ನಂತರ ಪ್ರಶ್ನೆ 17, ಕಾರ್ಯಾಂಗ ಪದವು ಡ್ಯಾಶ್ ಎಂಬ ಮೂಲ ಪದದಿಂದ ಬಂದಿದೆ. ಪ್ರಶ್ನೆ 18, ಕಾರ್ಯಾಂಗವನ್ನು ಮಾನವನ ದೇಹದ ಡ್ಯಾಶ್ ಅಂಗಕ್ಕೆ ಹೋಲಿಸಲಾಗಿದೆ. 19ನೇ ಪ್ರಶ್ನೆ, ಡ್ಯಾಶ್ ವರ್ಗವು ರಾಜಕೀಯ ಕಾರ್ಯಾಂಗದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. 20ನೇ ಪ್ರಶ್ನೆ, ಪ್ರಜೆಗಳ ಡ್ಯಾಶ್ ಹಾಗೂ ಡ್ಯಾಶ್ ರಾಷ್ಟ್ರದ ನ್ಯಾಯಾಂಗ ವ್ಯವಸ್ಥೆಯನ್ನು ಅವಲಂಬಿಸಿದೆ. 21ನೇ ಪ್ರಶ್ನೆ, ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. 22ನೇ ಪ್ರಶ್ನೆ, ಶಾಸಕಾಂಗಕ್ಕೆ ಡ್ಯಾಶ್ ತಿದ್ದುಪಡಿ ಪರಮಾಧಿಕಾರವಿದೆ. ನೆಕ್ಸ್ಟ್ ಮೇನು, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ನೆಕ್ಸ್ಟ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 28, ಶಾಸಕಾಂಗವನ್ನು ಏಕೆ ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಎಂದು ಕರೆಯುತ್ತಾರೆ? 29ನೇ ಪ್ರಶ್ನೆ, ರಾಷ್ಟ್ರಕ್ಕೆ ಬೇಕಾದ ಕಾನೂನು ರೂಪಿಸುವ, ಮಾರ್ಪಾಡು ಮಾಡುವ ಮತ್ತು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ನೆಕ್ಸ್ಟು 30ನೇ ಪ್ರಶ್ನೆ, ಶಾಸಕಾಂಗದ ಮೂಲ ಪದ ಯಾವುವು? 31, ಶಾಸಕಾಂಗ ಎಂದರೇನು? ಏಕಸದನ ಶಾಸಕಾಂಗ ಎಂದರೇನು? ದ್ವಿಸದನ ಶಾಸಕಾಂಗ ಎಂದರೇನು? ದ್ವಿಸದನ ಶಾಸಕಾಂಗ ಹೊಂದಿರುವ 2 ದೇಶಗಳನ್ನು ಹೆಸರಿಸಿ. ಕಾರ್ಯಾಂಗ ಎಂದರೇನು? ಆಂಗ್ಲ ಭಾಷೆಯ ಎಕ್ಸಿಕ್ಯೂಟಿವ್ ಪದದ ಮೂಲ ಪದ ಯಾವುದು? ಶಾಸನಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರದ ಅಂಗ ಯಾವುದು? ಆಧುನಿಕ ರಾಜ್ಯಗಳೆಲ್ಲವೂ ಎಂತಹ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ? ನಾಮಮಾತ್ರ ಕಾರ್ಯಾಂಗ ಎಂದರೇನು? ನೆಕ್ಸ್ಟ್ 40ನೇ ಪ್ರಶ್ನೆ, ನೈಜ ಕಾರ್ಯಾಂಗ ಎಂದರೇನು? 41ನೇ ಪ್ರಶ್ನೆ, ಪಾರ್ಲಿಮೆಂಟ್ ಪದವು ಯಾವ 2 ಪದಗಳಿಂದ ಬಂದಿದೆ? 42, ಸರ್ಕಾರದ ಯಾವ ಅಂಗವನ್ನು ರಾಷ್ಟ್ರದ ಕಾವಲುಗಾರರೆಂದು 42ನೇ ಪ್ರಶ್ನೆ, ಸರ್ಕಾರದ ಯಾವ ಅಂಗವನ್ನು ರಾಷ್ಟ್ರದ ಕಾವಲುಗಾರನೆಂದು ಕರೆಯಲಾಗಿದೆ? 43ನೇ ಪ್ರಶ್ನೆ, ನ್ಯಾಯಾಂಗದ ಮೂಲ ಪದ ಯಾವುದು? 44ನೇ ಪ್ರಶ್ನೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಎಂದರೇನು? 45ನೇ ಪ್ರಶ್ನೆ, ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಎಂದರೇನು? 46ನೇ ಪ್ರಶ್ನೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರುವ 2 ದೇಶಗಳನ್ನು ಹೆಸರಿಸಿ. 47, ನ್ಯಾಯಾಂಗದ ಪ್ರಮುಖ ಕಾರ್ಯ ಯಾವುದು? ನೆಕ್ಸ್ಟು ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರುವ 2 ದೇಶಗಳ ಹೆಸರು ಬರೆಯಿರಿ. ನೆಕ್ಸ್ಟು 49ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ. 50ನೇ ಪ್ರಶ್ನೆ, ನ್ಯಾಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಡ್ಯಾಶ್ ಎಂಬ ಪದದಿಂದ ಬಂದಿದೆ. 51ನೇ ಪ್ರಶ್ನೆ, ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? 52ನೇ ಪ್ರಶ್ನೆ, ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? 53ನೇ ಪ್ರಶ್ನೆ, ರಾಷ್ಟ್ರಪತಿ ಭವನ ಎಲ್ಲಿದೆ? ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 54ನೇ ಪ್ರಶ್ನೆ, ಶಾಸಕಾಂಗವನ್ನು ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಎಂದು ಏಕೆ ಕರೆಯುತ್ತಾರೆ? ನೆಕ್ಸ್ಟು, ಶಾಸಕಾಂಗದ ಪ್ರಮುಖ ಕಾರ್ಯವೇನು? ಶಾಸಕಾಂಗದ ವಿಧಗಳು ಯಾವುವು? ಸಂಕುಚಿತ ಅರ್ಥದಲ್ಲಿ ಕಾರ್ಯಾಂಗ ಎಂದರೇನು? ವಿಶಾಲ ಅರ್ಥದಲ್ಲಿ ಕಾರ್ಯಾಂಗ ಎಂದರೇನು? ಗಾರ್ನರ್ ಅವರ ಪ್ರಕಾರ ಕಾರ್ಯಾಂಗ ಎಂದರೇನು? ಪ್ರಶ್ನೆ 60, ವಿಲ್ಲೋಬಿ ರವರ ಪ್ರಕಾರ ಕಾರ್ಯಾಂಗ ಎಂದರೇನು? 61ನೇ ಪ್ರಶ್ನೆ, ನ್ಯಾಯಾಂಗದ ವಿಧಗಳು ಯಾವುವು? 62ನೇ ಪ್ರಶ್ನೆ, ನ್ಯಾಯಾಂಗದ ಮಹತ್ವವನ್ನು ತಿಳಿಸುವ ಲಾರ್ಡ್ ಬ್ರೈಸ್ ಪ್ರಶ್ನೆ 62, ನ್ಯಾಯಾಂಗದ ಮಹತ್ವವನ್ನು ತಿಳಿಸುವ ಲಾರ್ಡ್ ಬ್ರೈಸ್ ರವರ ಹೇಳಿಕೆ ಯಾವುದು? 63ನೇ ಪ್ರಶ್ನೆ, ರಿಟ್ ಆಜ್ಞೆಗಳು ಎಂದರೇನು? ಪ್ರಶ್ನೆ 64, ಸರ್ಕಾರದ 3 ಅಂಗಗಳು ಯಾವುವು? ನೆಕ್ಸ್ಟ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 65, ಸಂವಿಧಾನ ತಿದ್ದುಪಡಿ ಎಂದರೇನು? ಪ್ರಶ್ನೆ 66, ಶಾಸಕಾಂಗವು ರಾಷ್ಟ್ರ ಜೀವನದ ಕನ್ನಡಿ ಹೇಗೆ? 67ನೇ ಪ್ರಶ್ನೆ, ಏಕಸದನ ಶಾಸಕಾಂಗ ಹೊಂದಿರುವ ಪ್ರಮುಖ ದೇಶಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟು, ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಕಾರ್ಯಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಕಾರ್ಯಾಂಗದ ಯಾವುದಾದರೂ 4 ವಿಧಗಳನ್ನು ಹೆಸರಿಸಿ. ನ್ಯಾಯಿಕ ವಿಮರ್ಶೆ ಎಂದರೇನು? ಜಾನ್ ರಾಲ್ಸ್ ರವರ ಪ್ರಕಾರ ನ್ಯಾಯಾಂಗ ಎಂದರೇನು? ನೆಕ್ಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 73, ಶಾಸಕಾಂಗದ ಪ್ರಾಮುಖ್ಯತೆಯನ್ನು ತಿಳಿಸಿ. 74ನೇ ಪ್ರಶ್ನೆ, ಕಾರ್ಯಾಂಗದ ಮಹತ್ವವನ್ನು ತಿಳಿಸಿ. 75ನೇ ಪ್ರಶ್ನೆ, ನ್ಯಾಯಾಂಗದ ಮಹತ್ವವನ್ನು ವಿವರಿಸಿ.
ಪ್ರಶ್ನೆ 76 ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. 77ನೇ ಪ್ರಶ್ನೆ ಕಾರ್ಯಾಂಗದ ವಿಧಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 78 ನ್ಯಾಯಾಂಗದ ಕಾರ್ಯಗಳನ್ನು ತಿಳಿಸಿ. 79ನೇ ಪ್ರಶ್ನೆ ಶಾಸಕಾಂಗವು ರಾಷ್ಟ್ರದ ಘನತೆಯ ಪ್ರತೀಕ ವಿವರಿಸಿ. ನೆಕ್ಸ್ಟು ಭೂಗೋಳಶಾಸ್ತ್ರ ಮೊದಲನೇ ಘಟಕ ಭಾರತದ ಪ್ರಾಕೃತಿಕ ವಿಭಾಗಗಳು ಅಧ್ಯಾಯ 12. ಈ ಒಂದು ಪಾಠವನ್ನು ಕುರಿತು ನೋಡ್ತಾ ಹೋಗೋಣ. ಫಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 1. ತರಗತಿಯಲ್ಲಿ ಸೌರವ್ಯೂಹ ಕುರಿತು ಪಾಠ ಮಾಡುವಾಗ ಶಿಕ್ಷಕರು ನಮ್ಮ ಗ್ರಹ ಭೂಮಿ ಎಂದು ಹೇಳಿದರು. ಹಾಗಾದರೆ ನಮ್ಮ ಭಾರತ ದೇಶ ಭೂಗ್ರಹದ ಈ ಗೋಳಾರ್ಧದಲ್ಲಿದೆ. ಎ ಉತ್ತರ ಗೋಳಾರ್ಧ, ಬಿ ದಕ್ಷಿಣ ಗೋಳಾರ್ಧ, ಸಿ ಪೂರ್ವ ಗೋಳಾರ್ಧ, ಡಿ ಪಶ್ಚಿಮ ಗೋಳಾರ್ಧ. ಪ್ರಶ್ನೆ 2 ಜನಸಂಖ್ಯೆ ಹೆಚ್ಚಳ ಕುರಿತು ಶಿಕ್ಷಕರೊಬ್ಬರು ಪಾಠ ಮಾಡುತ್ತಿರುವಾಗ 2022ರ ವಿಶ್ವಸಂಸ್ಥೆ ಮಂಡಿಸಿ ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲೇ ಜನಭರಿತ ರಾಷ್ಟ್ರ ಎ ರಷ್ಯಾ, ಬಿ ಭಾರತ, ಸಿ ಚೀನಾ, ಡಿ ಅಮೆರಿಕ. ಪ್ರಶ್ನೆ 3 ರಹೀಮನು ಹಿಮಾಲಯ ಪರ್ವತಕ್ಕೆ ಪ್ರಯಾಣ ಪ್ರಾರಂಭಿಸಿದ್ದು ಪ್ರಸ್ತುತ ಆತ ಭಾರತದ ಮಧ್ಯಭಾಗದಲ್ಲಿದ್ದು ಆತ ಈ ದಿಕ್ಕಿನೆಡೆಗೆ ಸಾಗಿದರೆ ಆತ ಬಯಸಿದ ಸ್ಥಳವನ್ನು ತಲುಪಬಹುದು. ಎ ಪೂರ್ವ, ಬಿ ಪಶ್ಚಿಮ, ಸಿ ಉತ್ತರ, ಡಿ ದಕ್ಷಿಣ. ಪ್ರಶ್ನೆ 4 ಪ್ರಪಂಚದಲ್ಲೇ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭಾರತದಲ್ಲಿ ಎತ್ತರವಾದ ಶಿಖರ ಎ ಮೌಂಟ್ ಗಾಡ್ವಿನ್ ಅಸ್ಟಿನ್ ತ್ರಿಶೂಲ ಶಿಖರ, ಸಿ ಚೌಕಂಬಾ ಶಿಖರ, ಡಿ ರಿಮೋ ಶಿಖರ. ಪ್ರಶ್ನೆ 5 ಆಧುನಿಕ ಕಾಲದಲ್ಲಿ ಶತ್ರುಗಳಿಂದ ದೇಶ ರಕ್ಷಣೆ ಬಹುಮುಖ್ಯ. ಹೀಗಾಗಿ ಪ್ರಪಂಚದ ಎಲ್ಲ ದೇಶಗಳು ಗಡಿಗೆ ಕಾವಲು ಪಡೆಗಳನ್ನು ನೇಮಿಸಿಕೊಂಡಿವೆ. ಹೀಗಿರುವಾಗ ಭಾರತ ದೇಶದ ನೈಸರ್ಗಿಕ ಗಡಿ ಇದಾಗಿದೆ. ಎ ಉತ್ತರ ಮೈದಾನಗಳು, ಬಿ ಪರ್ಯಾಯ ಪ್ರಸ್ಥಭೂಮಿ, ಸಿ ಹಿಮಾಲಯ ಪರ್ವತಗಳು, ಡಿ ಕರಾವಳಿ ಮೈದಾನಗಳು. ಪ್ರಶ್ನೆ 6 ಉತ್ತರ ಮೈದಾನಗಳು ಅಧಿಕ ಜನಸಾಂದ್ರತೆಯನ್ನು ಹೊಂದಿರಲು ಕಾರಣ
ನೆಕ್ಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 25, ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು? 26ನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು? 27ನೇ ಪ್ರಶ್ನೆ, ಕರ್ನಾಟಕದ ಎತ್ತರವಾದ ಬೆಟ್ಟ ಯಾವುದು? 28ನೇ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ನೆಕ್ಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 29ನೇದು, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. 30, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. 31ನೇ ಪ್ರಶ್ನೆ, ಭಾರತದ ಭೌಗೋಳಿಕ ಸನ್ನಿವೇಶ ಕುರಿತು ಬರೆಯಿರಿ. 32ನೇ ಪ್ರಶ್ನೆ, ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ವಿಂಗಡಣೆ ತಿಳಿಸಿ. ಪ್ರಶ್ನೆ 33, ಭಾರತದ ಕರಾವಳಿ ಮೈದಾನದ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇತಿಹಾಸದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಹಾಗೂ ಪೌರನೀತಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ, ಇದರಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು, ಈ 3 ಘಟಕಗಳನ್ನು ಕುರಿತಂತೆ DSCERT ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತೆ ಅಭ್ಯಾಸ ಚಟುವಟಿಕೆಗಳನ್ನ ನೋಡ್ತಾ ಹೋಗಿದ್ದೀವಿ ಸ್ನೇಹಿತರೆ. ಇಂದಿನ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.